ಹರೇ ಕೃಷ್ಣ. ಕೃಷ್ಣಾಮೃತದ ಹೊಸ ಸಂಚಿಕೆಗೆ ಎಲ್ಲರಿಗೂ ಆದರದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಪ್ರತಿ ವರ್ಷ ಫಾಲ್ಗುಣ ಮಾಸದ ಪೌರ್ಣಮಿಯ ದಿನ ಆಚರಿಸೋ ಬಣ್ಣಗಳ ಹಬ್ಬವಾದ ಹೋಳಿ ಹಬ್ಬದ ಹಿಂದಿರೋ ಕಥೆಗಳನ್ನು ತಿಳ್ಕೊಳ್ಳೋಣ. ಹೋಳಿ ಎಂಬ ಹೆಸರು ಬರೋಕೆ ಕಾರಣ ಹೋಳಿಕಾ ದಹನ. ಹೋಳಿ ಹಬ್ಬ ಹೋಳಿಕಾ ದಹನವಾದ ದಿನ. ಯಾರೀ ಹೋಳಿಕಾ ಅಥವಾ ಹೋಲಿಕಾ ಅನ್ನೋ ಪ್ರಶ್ನೆಗೆ ಉತ್ತರ ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಎಂದು ತಾನೇ ಸರ್ವಶಕ್ತನು ಎಂದು ಮೆರೆದಿದ್ದ ಶ್ರೀಹರಿಯ ದ್ವೇಷಿಯಾಗಿದ್ದ ಹಿರಣ್ಯಕಶ್ಯಪುವಿನ ತಂಗಿಯೇ ಹೋಳಿಕಾ. ಹಿರಣ್ಯಕಶ್ಯಪುವಿನ ತಂಗಿಯಾಗಿದ್ದ ಹೋಳಿಕಾ ತನ್ನ ತೊಡೆಯ ಮೇಲೆ ಯಾರು ಕುಳಿತುಕೊಳ್ಳುವರೋ ಅವರು ದಹಿಸಿ ಹೋಗಬೇಕು ಅನ್ನೋ ವರನ ಪಡ್ಕೊಂಡಿರ್ತಾಳೆ. ಆದ್ದರಿಂದ ಶ್ರೀಹರಿಯ ಪರಮಭಕ್ತನಾಗಿದ್ದ ಪ್ರಹ್ಲಾದನು ತನ್ನ ಮಗ ಅನ್ನೋ ಕರುಣೆ ಕೂಡ ಇಲ್ಲದ ದೈತ್ಯರಾಜ ಹಿರಣ್ಯಕಶ್ಯಪು ತಂಗಿಯ ಬಳಿ ಪ್ರಹ್ಲಾದನನ್ನ ಅವಳ ತೊಡೆಯ ಮೇಲೆ ಕೂರಿಸ್ಕೊಳ್ಳೋಕ್ಕೆ ಹೇಳಿದಾಗ ಅಣ್ಣನ ಮಾತಿನಂತೆ ಹೋಲಿಕಾ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸ್ಕೊತಾಳೆ. ಹರಿಯ ಧ್ಯಾನ ಮಾಡ್ತಾ ಕುಳಿತಿದ್ದ ಫಲವಾಗಿ ಪ್ರಹ್ಲಾದ ಹೋಳಿಕಾಳ ತೊಡೆಯ ಮೇಲೆ ಕೂತರೂ ಬೆಂಕಿಯು ಪ್ರಹ್ಲಾದನಿಗೆ ಸೋಕೋದಿಲ್ಲ. ಬದಲಿಗೆ ಹೋಲಿಕಾಳೆ ಬೆಂಕಿಯಲ್ಲಿ ದಹಿಸಿ ಹೋಗ್ತಾಳೆ. ಪ್ರಹ್ಲಾದ ಯಾವುದೇ ಅಪಾಯಕ್ಕೆ ಒಳಗಾಗದೆ ಬೆಂಕಿಯಿಂದ ಹೊರಬರ್ತಾನೆ. ಹೋಳಿಕಾಳ ದಹನವಾದ ಈ ದಿನವೇ ಹೋಳಿಯಾಗಿದೆ. ಈ ಕಥೆಯಿಂದ ಏನು ತಿಳ್ಕೊಬೋದು ಅಂದರೆ, ಯಾವುದೇ ವಿಚಾರವನ್ನಾಗಲಿ ಕೆಟ್ಟ ಕಾರಣಕ್ಕಾಗಿ ಅಥವಾ ಸ್ವಾರ್ಥಕ್ಕಾಗಿ ಬಳಸಿಕೊಂಡ್ರೆ ಅದು ಅವರಿಗೆ ತಿರುಗುಬಾಣ ಆಗತ್ತೆ ಅನ್ನೋದು. ಹೋಳಿಕಾಗಿದ್ದ ವರದಿಂದ ದುಷ್ಟತನಗಳನ್ನು ದಹಿಸೋದನ್ನು ಬಿಟ್ಟು ಅಣ್ಣನ ಮಾತನ್ನು ಕೇಳಿ ಶ್ರೀಹರಿಯ ಭಕ್ತನಾಗಿದ್ದ ಪ್ರಹ್ಲಾದನನ್ನು ದಹಿಸಲು ಹೋದ ಹೋಳಿಕಾ ತಾನೇ ದಹಿಸಿ ಹೋದಳು. ಹೇಗೆ ಚಿನ್ನವನ್ನು ಬೆಂಕಿಗೆ ಹಾಕಿದರೆ ಶುದ್ಧವಾಗುತ್ತದೋ ಹಾಗೆ ನಾವೆಲ್ಲ ನಮ್ಮ ದುಷ್ಟತನಗಳನ್ನು ಬೆಂಕಿಯಲ್ಲಿ ಸುಟ್ಟು ಸನ್ಮಾರ್ಗದಲ್ಲಿ ಮುನ್ನಡೆಯಬೇಕು ಅನ್ನೋ ಸಂದೇಶನ ಹೋಳಿ ಹಬ್ಬ ನೀಡುತ್ತೆ. ಹೋಳಿ ಹಬ್ಬಕ್ಕಿರುವ ಮತ್ತೊಂದು ಹೆಸರು ಕಾಮದಹನ. ಈ ಕಥೆನ ನಾವು ವಸಂತ ಪಂಚಮಿಯ ಸಮಯದಲ್ಲಿ ಕೂಡ ತಿಳ್ಕೊಂಡಿದ್ವಿ. ಹಿಂದೆ ತಾರಕಾಸುರ ಎಂಬ ದೈತ್ಯ ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡಿ ತನಗೆ ಸಾವೇ ಬಾರದಿರಲಿ ಅನ್ನೋ ವರನ ಕೇಳ್ಕೊತಾನೆ. ಆದರೆ ಆ ವರನ ಕೊಡೋಕ್ಕಾಗಲ್ಲ. ಹುಟ್ಟಿದ ಜೀವಿ ಸಾಯಲೇಬೇಕು ಅಂತ ಬ್ರಹ್ಮ ಹೇಳಿದಾಗ ತಾರಕಾಸುರ ಈ ವರನ ಕೇಳ್ತಾನೆ. ಶಿವನಿಂದ ಜನಿಸಿದ 7 ದಿನದ ಮಗನಿಂದ ಮೃತ್ಯು ಬರಲಿ ಅನ್ನೋ ವರ ಕೇಳ್ಕೊಂಡಾಗ ಬ್ರಹ್ಮದೇವರು ತಥಾಸ್ತು ಅಂತಾರೆ. ಶಿವನ ಮಡದಿ ಸತೀದೇವಿ ದಕ್ಷಯಜ್ಞದಲ್ಲಿ ಅಗ್ನಿಪ್ರವೇಶ ಮಾಡಿದ್ದರಿಂದ ಶಿವನಿಗೆ ಹೆಂಡತಿ ಇಲ್ಲ. ಅವನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ತಪಸ್ಸು ಮಾಡ್ತಾ ಕೂತಿರೋ ಶಿವನಿಗೆ ಮದುವೆ ಆಗಿ ಮಕ್ಕಳಾಗೋದಿಲ್ಲ. ಹಾಗಾಗಿ 7 ದಿನದ ಮಗುವಿನಿಂದ ತನ್ನನ್ನು ಕೊಲ್ಲಕ್ಕಾಗಲ್ಲ ಅಂತ ಲೆಕ್ಕಾಚಾರ ಹಾಕಿದ ತಾರಕಾಸುರ ವರ ಪಡೆದು ಅಟ್ಟಹಾಸ ಮೆರಿತಿರ್ತಾನೆ. ದೇವತೆಗಳು ಯೋಚನೆ ಮಾಡಿ ರುದ್ರದೇವರ ತಪಸ್ಸಿಗೆ ಭಂಗ ತಂದು ಆತನಿಗೆ ಪರ್ವತರಾಜನ ಮಗಳು ಪಾರ್ವತೀದೇವಿಯನ್ನು ಕೊಟ್ಟು ವಿವಾಹ ಮಾಡಿಸಬೇಕೆಂದು ಉಪಾಯ ಮಾಡಿ ರತಿ ಮನ್ಮಥರನ್ನ ಒಪ್ಪಿಸ್ತಾರೆ. ತಪೋನಿರತನಾದ ರುದ್ರದೇವನ ಮುಂದೆ ಹೂವಿನ ಬಾಣವನ್ನು ಬಿಟ್ಟು ಮನ್ಮಥನು ಲೋಕ ಕಲ್ಯಾಣಕ್ಕಾಗಿ ಶಿವನ ಧ್ಯಾನಕ್ಕೆ ಭಂಗ ತರುತ್ತಾನೆ. ಇದರಿಂದ ಕೋಪಗೊಂಡ ಶಿವನು ತನ್ನ 3ನೇ ಕಣ್ಣಿನಿಂದ ಮನ್ಮಥನನ್ನ ದಹಿಸ್ತಾನೆ. ವಸಂತ ಪಂಚಮಿ ಅಥವಾ ಮದನ ಪಂಚಮಿಯ ದಿನ ಭಸ್ಮಗೊಂಡ ಕಾಮದೇವ ಅಥವಾ ಮನ್ಮಥ ರತಿದೇವಿ ಮಾಡಿದ 40 ದಿನಗಳ ತಪಸ್ಸಿನ ನಂತರ ತನ್ನ ಪತಿಯನ್ನು ಬದುಕಿಸಿಕೊಡಬೇಕೆಂದು ಕೋರಿದಾಗ ರತಿಗೆ ಮಾತ್ರ ಶರೀರಿಯಾಗಿ ಕಾಣಲಿ, ಬೇರಾರಿಗೂ ಅವನು ಕಾಣದಿರಲಿ ಅಂತ ಶಿವ ಹೋಳಿಯ ದಿನ ರತಿಗೆ ಮನ್ಮಥ ಕಾಣೋ ವರ ನೀಡಿದ ಅನ್ನೋ ಕಥೆ ಇದೆ. ನಂತರ ಶಿವಪಾರ್ವತಿಯರಿಗೆ ಮದುವೆಯಾಗಿ ಷಣ್ಮುಖ ಜನಿಸಿ ತಾರಕಾಸುರನ ಸಂಹಾರ ಆಗುತ್ತೆ. ಮುಂದೆ ದ್ವಾಪರಯುಗದಲ್ಲಿ ಕಾಮದೇವನು ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರ ಮಗನಾಗಿ ಪ್ರದ್ಯುಮ್ನನೆಂಬ ಹೆಸರಿನಿಂದ ಮತ್ತೆ ಅವತರಿಸುತ್ತಾರೆ. ಹಾಗಾಗಿನೇ ಹೋಳಿ ಹಬ್ಬಕ್ಕೆ ಕಾಮದಹನ ಅನ್ನೋ ಹೆಸರು ಕೂಡ ಬಂದಿದೆ. ಪ್ರಸನ್ನ ವೆಂಕಟದಾಸರು ಹೋಳಿಯ ಕುರಿತಾಗಿ ಈ ಕೆಳಗಿನ ಸಾಲುಗಳನ್ನು ಹೇಳಿದ್ದಾರೆ. ಫಾಲ್ಗುಣ ಹುಣ್ಣಿಮೆ ಬಂದಿತಿಳೆಗೆ ಬಾಲಕರೆಲ್ಲ ನೆರವುದೊಂದು ಘಳಿಗೆ, ಹೋಳಿಯ ನಾಡುವ ಸಂಭ್ರಮದೊಳಗೆ ಕಾಳಗ ಬೇಡಿರೋ ನಿಮ್ಮ ನಮ್ಮೊಳಗೆ. ಇದರ ಹಿಂದಿರೋ ಕಥೆ ಏನು ಅಂದರೆ, ಕೃತಯುಗದಲ್ಲಿ ರಘು ಮಹಾರಾಜನು ರಾಜ್ಯವನ್ನು ಸಮರ್ಥವಾಗಿ ಆಳ್ತಿದ್ದಾಗ ದುಂಡ ಅಥವಾ ದುಂಧಿ ಅನ್ನೋ ದೈತ್ಯೆಯೊಬ್ಬಳು ನಗರದಲ್ಲಿ ಮಕ್ಕಳ ನೆಮ್ಮದಿ ಕೆಡಿಸ್ತಾ ಇರ್ತಾಳೆ. ಮಾರ್ಗದರ್ಶನಕ್ಕಾಗಿ ನಾರದ ಮಹರ್ಷಿಗಳ ಬಳಿಗೆ ಹೋದ ರಘು ಮಹಾರಾಜರ ಮುಂದೆ ದೇಶದ ಜನರು ಮನವಿ ಮಾಡ್ಕೋತಾರೆ. ವರವಿರೋ ಈ ರಾಕ್ಷಸಿನ ಒಂದಷ್ಟು ಹುಡುಗರೇ ಓಡಿಸ್ಬೋದು ಅಂತ ನಾರದರು ಹೇಳ್ತಾರೆ. ಫಾಲ್ಗುಣ ಹುಣ್ಣಿಮೆ ಅಂದರೆ ಹೋಳಿಯ ದಿನ ಆ ರಾಜ್ಯದ ಹುಡುಗರು ನಗರದಾದ್ಯಂತ ಅಲೆದಾಡಿ ಕಟ್ಟಿಗೆ, ಮರದ ಕಡ್ಡಿಗಳು, ಬೆರಣಿ ಮತ್ತು ಇತರ ಸುಡುವ ವಸ್ತುಗಳನ್ನು ವಿವಿಧ ಬೀದಿಗಳಿಂದ ಸಂಗ್ರಹಿಸಿ ಬೃಹತ್ ಸಂಗ್ರಹವನ್ನು ರಕ್ಷೋಘ್ನ ಮಂತ್ರದೊಂದಿಗೆ ಗುಂಪು ಮಾಡಬೇಕು. ಅವರು ಅಗ್ನಿಗೆ 3 ಪ್ರದಕ್ಷಿಣೆ ಮಾಡಿ ಅವಾಚ್ಯ ಪದಗಳಿಂದ ಬೈಯುತ್ತಿದ್ದರೆ ಆ ರಾಕ್ಷಸಿ ಓಡಿ ಹೋಗುತ್ತಾಳೆ ಅಂತ ನಾರದರು ತಿಳಿಸ್ಕೊಡ್ತಾರೆ.
ಆ ರಾಜ್ಯದ ಹುಡುಗರು ವಿವಿಧ ಬೀದಿಗಳಿಂದ, ವಿವಿಧ ಮನೆಗಳಿಂದ ಮರದ ಕಡ್ಡಿಗಳು, ಬೆರಣಿ, ಕಟ್ಟಿಗೆಗಳನ್ನು ಸಂಗ್ರಹಿಸಿ ಸುಟ್ಟು ಅವಾಚ್ಯ ಶಬ್ದಗಳಿಂದ ಬೈದು ನಾರದರು ಹೇಳಿದಂತೆ ಆ ರಾಕ್ಷಸಿನ ಓಡಿಸಿದ್ರು ಅನ್ನೋ ಕಥೆ ಇದೆ. ಹಾಗಾಗಿನೇ ಈಗಲೂ ಸಹ ಅನೇಕ ಹಳ್ಳಿಗಳಲ್ಲಿ ಕಟ್ಟಿಗೆ ಕಡ್ಡಿಗಳನ್ನು ಸಂಗ್ರಹಿಸಿ ಹಲವಾರು ಜನರು ಅದನ್ನು ಸುಡುತ್ತಾ ಕಾಮನ ಕಟ್ಟಿಗೆ ಭೀಮನ ಬೆರಣಿ, ಆಡಿಕೆ ಘೋಟು ಎಕ್ಕಡದೇಟು, ಕಾಮನ ಮಕ್ಕಳು ಏನೇನು ಕದ್ದರು, ಸೌದೆ ಬೆರಣಿ ಕದ್ದರು, ಏತಕ್ಕೆ ಕದ್ದರು, ಕಾಮನನ್ನ ಸುಡಕ್ಕೆ ಕದ್ದರು ಅಂತ ಹಾಡಾಡುತ್ತಾ ಹೋಳಿ ಹಬ್ಬನ ಆಚರಿಸ್ತಾರೆ. ಈ ಕಥೆಗಳ ಹೊರತಾಗಿ ಶ್ರೀಕೃಷ್ಣನು ರಾಕ್ಷಸಿಯಾದ ಪೂತನಿಯನ್ನು ಹೋಳಿಯ ಹಿಂದಿನ ದಿನ ಕೊಂದಿದ್ದು ಅನ್ನೋ ನಂಬಿಕೆ ಕೆಲವರಲ್ಲಿದೆ. ಕೆಟ್ಟ ದುಷ್ಟತನಗಳು ಅಂತ್ಯವಾಗಿ ಒಳ್ಳೆಯದರ ಪ್ರಾರಂಭವನ್ನು ಹೋಳಿ ಹಬ್ಬ ಸೂಚಿಸುತ್ತೆ ಅಂತ ಹೇಳಲಾಗುತ್ತೆ. ಹೋಳಿ ಹಬ್ಬ ರಾಧಾಕೃಷ್ಣನ ಪ್ರೀತಿಯ ಸಂಕೇತವೂ ಆಗಿದೆ. ಒಂದು ದಂತಕಥೆಯ ಪ್ರಕಾರ ನೀಲಮೇಘಶ್ಯಾಮನಾದ ಶ್ರೀಕೃಷ್ಣ ಒಮ್ಮೆ ತನ್ನ ತಾಯಿ ಯಶೋಧೆಯ ಬಳಿ, ಅಮ್ಮ, ನಾನು ಮಾತ್ರ ಕಪ್ಪಾಗಿದ್ದೇನೆ, ಆದರೆ ಆ ರಾಧೆಯ ಬಣ್ಣ ಕರಗಿದ ಬಂಗಾರದಂತಿದೆ ಅಂದಾಗ ಯಶೋಧೆ ನಗುತ್ತಾ, ರಾಧೆಗೆ ನಿನ್ನಿಷ್ಟದ ಬಣ್ಣ ಹಚ್ಚು, ಆಗ ಅವಳು ನಿನ್ನಂತೆ ಕಾಣ್ತಾಳೆ ಅಂದಾಗ ಶ್ರೀಕೃಷ್ಣ ತಮಾಷೆಗಾಗಿ ರಾಧೆಯ ಮುಖಕ್ಕೆ ಬಣ್ಣ ಹಚ್ಚಿದ ದಿನವೂ ಹೋಳಿ ಅನ್ನೋ ನಂಬಿಕೆ ಇದೆ. ಹೋಳಿ ಹಬ್ಬದಂದು ಎಲ್ಲರ ದುಷ್ಟತನಗಳು ದಹಿಸಿ ಹೋಗಿ ಸನ್ಮಾರ್ಗದಲ್ಲಿ ನಡೆಯುವಂತಾಗಲಿ, ಬದುಕಿಗೆ ಹೊಸ ಬಣ್ಣ ಬಂದು ರಂಗು ರಂಗಾಗಿ ಸಂತೋಷದಿಂದ ಕೂಡಲಿ. ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ ಮತ್ತಷ್ಟು ಸುಂದರ ಕಥೆಗಳು, ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಸ್ಪಾಟಿಫೈ, ಅಮೆಜಾನ್ ಮ್ಯೂಸಿಕ್ನಲ್ಲಿ ಮಾಧವ ಪ್ರಿಯ ಪೇಜ್ನ ಫಾಲೋ ಮಾಡಿ. ಕೃಷ್ಣಾಮೃತ ಸ್ಪೆಷಲ್ಸ್, ಕನ್ನಡ ಕಥೆ ಪ್ರಜ್ವಲ್ ಜೊತೆ ಹಾಗೂ ಇನ್ನಿತರ ಕಂಟೆಂಟ್ಗಳನ್ನು ನೋಡಿ ಇತರರೊಂದಿಗೂ ಹಂಚಿ ಈ ನಿಮ್ಮ ಪ್ರಜ್ವಲ್ ಭಾರದ್ವಾಜನನ್ನು ಪ್ರೋತ್ಸಾಹಿಸಿ. ಆತ್ಮೀಯ ಧನ್ಯವಾದಗಳು. ಹರೇ ಕೃಷ್ಣ.